ನಾನು ನನ್ನ ಮಗಳು ಆರಾಮಾಗಿ ಮಲಗಿದ್ವಿ. ಸಡನ್ನಾಗಿ ನನ್ನ ತಮ್ಮ ಎಬ್ಬಿಸಿ ಬಾರಿ ಆಚೆ ಹೋಗೋಣ ಅಂದ. ನಾನು ಸರಿ ಅಂತ ಇದ್ದಿದ್ದು ಟೈಮ್ ನೋಡಿದ್ರೆ 3:30 ಆಗ್ತಿತ್ತು. ನಾವು ಮನೆ ಲಾಕ್ ಮಾಡಿಕೊಂಡು ಹೊರಟೇ ಬಿಟ್ವಿ. ನನ್ನ ತಮ್ಮಗೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ ಆನ್ಸರೇ ಮಾಡಲಿಲ್ಲ. ನಿನ್ನೆ ಹೆವಿ ಮಳೆ ಬಂದಿದ್ದ ಕಾರಣ ತುಂಬ ರೋಡ್ಸಲ್ಲಿ ವಾಟರ್ ಲಾಗಿಂಗ್ ಆಗಿತ್ತು. ಹಂಗೆ ಹೋಗ್ತಾ ಇದ್ವಿ. ನನ್ನ ತಮ್ಮ ಇಯರ್ಬಡ್ಸ್ ಹಾಕ್ಕೊಂಡು ಆರಾಮಾಗಿ ಆಟ ಕೇಳ್ಕೊಂಬರ್ತಿದ್ದ. ಬಟ್ ನನಗೆ ಮಾತ್ರ ತುಂಬ ಚಳಿ ಆಗ್ತಾಯಿತ್ತು. ರೋಡೆಲ್ಲ ಖಾಲಿ ಖಾಲಿ ಆಗಿತ್ತು. ಗಾಳಿ ಎಷ್ಟು ಜೋರಾಗಿ ಬೀಸ್ತಿತ್ತು ಅಂದರೆ ನನ್ನ ಕಣ್ಣಲ್ಲಂತೂ ನೀರೇ ಬರ್ತಾಯಿತ್ತು. ಕಂಟ್ರೋಲೇ ಮಾಡೋಕ್ಕಾಗ್ತಿರ್ಲಿಲ್ಲ. ಫೈನಲಿ ಲೊಕೇಶನ್ನ ರೀಚ್ ಆದ್ವಿ ಅನಿಸುತ್ತೆ. ಅದಕ್ಕೆ ನನ್ನ ತಮ್ಮ ಆರಾಮಾಗಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ನಾನು ಕರ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದ. ನೋಡಿದ್ರೆ ನಾವು ಬಂದಿರೋದು ಮಂಡಿಪೇಟೆ ಮೈಸೂರು ಪಲಾವ್ಗೆ. ಏನಪ್ಪ ಇಷ್ಟು ಬೇಕಾ, ಇಷ್ಟೊಂದು ಕ್ರೌಡ್ ಇದ್ದಲ್ಲ ಅನ್ಕೊತಿದ್ದೆ. ನಾವು ರೀಚ್ ಆಗೋದಷ್ಟೊತ್ತಿಗೆ 4 o'clock ಹೋಗಿತ್ತು. ಆದರೂ ಇಷ್ಟೊಂದು ಜನ ಕ್ರೌಡು. ಓ ಮೈ ಗಾಡ್, ಒಳಗಡೆ ಹೋಗಿ ಕೂಡ ಜಾಗ ಇರಲಿಲ್ಲ. ಮಾವು ನನ್ನ ತಮ್ಮ ಮ್ಯಾನೇಜ್ ಮಾಡಿ 2 plates ಮಟನ್ ಬಿರಿಯಾನಿ ತಂದೆ ಬಿಟ್ಟ. ಸ್ಮೆಲ್ ಮಾತ್ರ ವಾವ್ ಮಸ್ತಾಗಿತ್ತು. ಇಬ್ಬರು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮಟನ್ ಮಾತ್ರ ತುಂಬ ಚೆನ್ನಾಗಿ ಕುಕ್ ಆಗಿತ್ತು. ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿತ್ತು. ಹಾಗೆ ಕಬಾಬ್ ಕೂಡ ಆರ್ಡ್ರ್ ಮಾಡಿದ್ದ. ಅದ್ರ ಟೇಸ್ಟ್ ಕೂಡ ತುಂಬ ಚೆನ್ನಾಗೇ ಇತ್ತು. ಹಂಗೂ ಹಿಂಗೂ ತಿಂದು ಮುಗಿಸಿ ಮನೆ ಕಡೆ ಹೊರಟೇ ಬಿಟ್ವಿ. ನನ್ನ ತಮ್ಮ ಎಷ್ಟು ಸ್ಪೀಡಾಗಿ ಗಾಡಿ ಓಡಿಸ್ತಿದ್ದ ಅಂದರೆ ವಿತಿನ್ 15 minutesಲ್ಲಿ ನಾವು ಮನೆಗೆ ರೀಚ್ ಆಗೇ ಬಿಟ್ವಿ. ನಾನು ಮನೆಗೆ ರೀಚ್ ಆದಾಗ ನನ್ನ ಮಗಳು ಡೀಪ್ ಸ್ಲೀಪಲ್ಲಿದ್ಲು. ಸೊ ನಾನು ಕೂಡ ಹೋಗಿ ಅವಳ ಪಕ್ಕದಲ್ಲಿ ಮಲ್ಕೊಬಿಟ್ಟೆ.